ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ದೀರಾ, 27 ನಕ್ಷತ್ರಗಳಲ್ಲಿ ಅನ್ನೋದು ಇವತ್ತಿನ ವಿಷಯ. ಏನ್ ಕರ್ಮ ಇರುತ್ತೆ ನೋಡಿ. ಪ್ರತಿ ನಕ್ಷತ್ರ ಕರ್ಮವನ್ನ ಸೂಚಿಸ್ತದೆ. ಗ್ರಹಗಳು ಕೂಡ ನಿಮ್ಮ ಪುಣ್ಯದ ಕೆಲಸ ಮತ್ತು ಪಾಪದ ಕೆಲಸ, ಕರ್ಮಗಳನ್ನ ಸೂಚಿಸ್ತಾ ಇರುತ್ತೆ. ಹಿಂದಿನ ಜನ್ಮದ್ದು ಹುಟ್ಟಿದಾಗ ಏನು ಗ್ರಹಗಳಿದ್ದಾವೆ, ಯಾವ ಗ್ರಹ ಸರಿಯಾಗಿಲ್ಲ ಆ ಗ್ರಹ ಪಾಪವನ್ನು ಸೂಚಿಸ್ತಾ ಇರುತ್ತೆ. ಯಾವ ಗ್ರಹ ಸರಿಯಾಗಿದೆ, ನಿಮ್ಗೆ ಒಳ್ಳೇದ್ ಮಾಡ್ತಾ ಇದೆ, ಆ ಗ್ರಹ ನಿಮ್ಮ ಪುಣ್ಯದ ಕೆಲಸವನ್ನ ಸೂಚಿಸ್ತಾ ಇರುತ್ತೆ. ಈಗ ಆರಿದ್ರಾ ನಕ್ಷತ್ರಕ್ಕೆ ಬರೋಣ. ಆರಿದ್ರಾ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಏನು ಕರ್ಮವನ್ನು ಸೂಚಿಸುತ್ತೆ ಅಂದ್ರೆ ನೋಡಿ, ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಅಜ್ಜಿ, ನಿಮ್ಮ ತಂದೆಯ ತಾಯಿಯ ಸೇವೆಯನ್ನ ಚೆನ್ನಾಗಿ ಮಾಡಿಲ್ಲ. ನಿಮ್ಮ ಅಜ್ಜಿಗೆ ಮನಸ್ಸಿಗೆ ನೋವಾಗಿದೆ. ನಿಮ್ಮ ಅಜ್ಜಿಯ ಸೇವೆ ನೀವು ಚೆನ್ನಾಗಿ ಮಾಡಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಥವಾ ಅವ್ರನ್ನ ಗೌರವಿಸಿಲ್ಲ, ಏನಾದ್ರೂ ಆಗಿರ್ಬೋದು. ಒಟ್ಟು ನಿಮ್ಮ ಅಜ್ಜಿಗೆ ಬೇಜಾರಾಗಿರುತ್ತೆ, ನಿಮ್ಮ ತಂದೆಯ ತಾಯಿಗೆ. ಈ ಒಂದು ಕರ್ಮವನ್ನ ನೀವು ಹೊತ್ತು ತಂದಿರುತ್ತೀರಾ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿದವರು. ಆರಿದ್ರಾ ನಕ್ಷತ್ರ ನೋಡಿ, ನಕ್ಷತ್ರದ ಬಗ್ಗೆ ಹೇಳಕ್ಕಂದ್ರೆ ಸಾಕ್ಷಾತ್ ಈಶ್ವರ ಶಿವನೇ ಆರಿದ್ರಾ ನಕ್ಷತ್ರ ಶಿವಂದು. ಆರಿದ್ರಾ ನಕ್ಷತ್ರ ತುಂಬಾ ಸ್ಟ್ರಾಂಗ್ ನಕ್ಷತ್ರ. ಅದಕ್ಕೆ ಅಧಿಪತಿ ಬಂದ್ಬಿಟ್ಟು ರಾಹು ಇರ್ತಾನೆ. ತುಂಬಾ ಅಟ್ರಾಕ್ಷನ್, ಆಕರ್ಷಕವಾದ ನಕ್ಷತ್ರ ಇದು. ಯಾರ್ಯಾರು ಆರಿದ್ರ ನಕ್ಷತ್ರದಲ್ಲಿದ್ದಾರೆ ನೋಡ್ಕೊಳ್ಳಿ. ತುಂಬಾ ಆಕರ್ಷಣೆ ಇರತಕ್ಕಂತ ನಕ್ಷತ್ರ. ಬುಧನ ಏನು ಅಧಿಪತ್ಯ ಏನು ಈ ಇದು ರಾಶಿಗಿದೆ. ರಾಶ್ಯಾಧಿಪತಿ ಬುಧ ಆಗಿರ್ತಾನೆ. ಬುಧ ಕೂಡ ಅಟ್ರಾಕ್ಟಿವ್ ಆಗಿರ್ತಾನೆ. ಮತ್ತು ರಾಹು ಕೂಡ ಅಟ್ರಾಕ್ಟಿವ್ ಆಗಿರ್ತಾನೆ. ನೋಡಿ, ರಾಹುವಿಗೆ ಅಟ್ರಾಕ್ಷನ್ ಇದೆ. ಸ್ವಾತಿ ನಕ್ಷತ್ರಕ್ಕೂ ಅಟ್ರಾಕ್ಷನ್ ಇದೆ, ಆರಿದ್ರಾ ನಕ್ಷತ್ರಕ್ಕೂ ಅಟ್ರಾಕ್ಷನ್ ಇದೆ, ಮತ್ತು ಶತಭಿಷ ನಕ್ಷತ್ರಕ್ಕೂ ಕೂಡ ಅಟ್ರಾಕ್ಷನ್ ಇದೆ. ಇವು 3 ರಾಹುವಿನ ನಕ್ಷತ್ರಗಳು. ನೋಡಿ, ನೀವು ಏನ್ ಕರ್ಮ ಹೊತ್ತು ತಂದಿದ್ದೀರಾ ಅಂದ್ರೆ ನಿಮ್ಮ ಅಜ್ಜಿಯ ಸೇವೆಯನ್ನ ಮಾಡಿಲ್ಲ, ಅವರನ್ನ ಗೌರವಿಸಿಲ್ಲ. ಈ ರೀತಿ ಕೆಲವು ಸಣ್ಣ ಸಣ್ಣ ತೊಂದರೆಗಳನ್ನ ಹೊತ್ತು ತಂದಿದ್ದೀರಾ, ಕರ್ಮಗಳನ್ನ. ಹಾಗಾದ್ರೆ ಇದು ಪರಿಹಾರ ಏನ್ ಮಾಡ್ಬೇಕು? ಪರಿಹಾರ ಏನಿಲ್ಲ. ಈಗಿನ ಕಾಲದಲ್ಲಿ ನಿಮ್ಮ ತಂದೆಯ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಗೌರವಿಸಿ, ಅವರಿಗೆ ಬೇಕಾದ ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡಿ. ನೋಡಿ, ಅವ್ರನ್ನೆಲ್ಲಾ ಕೇರ್ ಮಾಡೋದ್ರಿಂದ, ಅವ್ರ ಮನಸ್ಸನ್ನ ಖುಷಿಯಾಗಿಡೋದ್ರಿಂದ ನಿಮಗೆ ಒಳ್ಳೇದಾಗ್ತದೆ. ಇಷ್ಟು ಸಣ್ಣ ವಿಷಯ ನೋಡಿ. ಸಣ್ಣ ಸಣ್ಣ ಕರ್ಮಗಳನ್ನ ನಿವಾರಿಸ್ಕೊಳ್ಳೋದ್ರಿಂದ ನಿಮಗೆ ದೊಡ್ಡ ಬದಲಾವಣೆ ಬರ್ತದೆ. ಭಗವಂತನ ಅನುಗ್ರಹ ನಿಮಗೆ ಸಿಗ್ತದೆ. ಮುಂದೆ ದೊಡ್ಡ ದೊಡ್ಡ ಚೇಂಜಸ್ ನಿಮ್ಮ ಬದುಕಿನಲ್ಲಿ ಬರ್ತದೆ, ಸಕ್ಸಸ್ ಬರ್ತದೆ. ಈ ಸಣ್ಣ ಕರ್ಮವನ್ನ ಕಳೆದುಕೊಳ್ಳಿ. ನೋಡಿ, ನವಗ್ರಹ ಶಾಂತಿ ಮಾಡಿದಾಗ ನಕ್ಷತ್ರ ಶಾಂತಿ ಅಂತ ಮಾಡ್ತೇವೆ. ನಕ್ಷತ್ರ ಶಾಂತಿ ಅಂದ್ರೆ ನೋಡಿ, ಈಗ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ತಮ್ಮ ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ, ಅಕಸ್ಮಾತ್ ಅಜ್ಜಿ ಇಲ್ದಿದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ, ಯಾರು ಏನು ವೃದ್ಧೆಯರು ಇರ್ತಾರೆ, ಏನ್ ಮುದುಕಿಯರು ಅಂತ ಏನ್ ಕರಿತೀವಿ ಗ್ರಾಮ್ಯ ಭಾಷೆಯಲ್ಲಿ, ಏಜ್ ಆದವರು, ವಯಸ್ಸಾದವರು, ಹಿರಿಯ ನಾಗರಿಕರು, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಅಜ್ಜಿ ಇಲ್ಲ ಅನ್ನೋದಾದ್ರೆ ಹಿರಿಯ ನಾಗರಿಕರು ಏನು ಹೆಣ್ಮಕ್ಳು ಇರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಸಹಾಯ ಮಾಡಿ. ನೋಡಿ, ಆರ್ಥಿಕ ಸಹಾಯ ಅಷ್ಟೇ ಅಲ್ಲ, ಆರ್ಥಿಕ ಸಹಾಯ ಮಾಡಕ್ಕಾದ್ರೆ ಮಾಡಿ. ಇಲ್ಲಾಂದ್ರೆ ಆ ಕಡೆ ನೋಡಿ, ಕೈ ಹಿಡಿದು ನಡೆಸಿದ್ರು ಕೂಡ ಹೌದು, ಅವ್ರಿಗೆ ಗುಳಿಗೆ ತಂದು ಕೊಟ್ರೆ ಹೌದು, ಅವ್ರಿಗೆ ಹಣ್ಣು ಹಂಪಲು ಏನ್ ಬೇಕಾದ್ರೂ ಕೊಡಿ. ನಿಮ್ ಕೈಲಾದ ಸಹಾಯ ಮಾಡಿ. ನಿಮಗೆ ಅವರ ಆಶೀರ್ವಾದ ಅನುಗ್ರಹ ಸಿಕ್ಕರೆ ಸಾಕು. ಆರಿದ್ರ ನಕ್ಷತ್ರ ಒಳ್ಳೇದ್ ಮಾಡ್ತದೆ, ಭಗವಂತನ ಅನುಗ್ರಹ ನಿಮಗೆ ಸಿಗ್ತದೆ. ನೋಡಿ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆ ನಿವಾರಿಸಲಿಕ್ಕೆ. ಜಾತಕ ರೀತ್ಯ ತೊಂದರೆ ಇರ್ಬೋದು, ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗ, ಏನೇ ತೊಂದರೆ ಇರ್ಬೋದು. ನಮಗೆ ನೋಡಿ ಸಾಕಷ್ಟು ಕರೆ ಬರ್ತವೆ, ಚೌಡಿ ಪ್ರಯೋಗ ಆಗಿದೆ ಗುರುಗಳೇ ಅಂತ. ಅವರಿಗೆಲ್ಲ ತೊಂದರೆ ನಿವಾರಿಸ್ತಾ ಇದ್ದೇವೆ. ಎಲ್ಲರೂ ತೊಂದರೆ ಕಡಿಮೆ ಆಗಿದೆ ಗುರುಗಳೇ ಅಂತ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.